ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಹೊಲದಿಂದ. ನೋಡಿ ಜಟ್ ಹೊಡಿತವೆ, ಮೇಲ್ಗಡೆ ಜೋಡಿಸಿದ್ದಾನೆ ನೆನ್ನೆ. ಒಂಚೂರಲ್ಲಿದೆ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಒಂಚೂರಲ್ಲಿದೆ, ಕಾಣ್ತಾ ಇದೆಯಾ ನೋಡಿ, ಇಲ್ಲಿ ಒಂಚೂರಲ್ಲೈತೆ ಗೈಸ್. ಇಲ್ಲಾಂದರೆ ಅಷ್ಟು ಕಿತ್ಕೊಂಡು ನೀರು ಹೋಗುತ್ತೆ. ಇಲ್ಲಿ ಒಂದೇ ಒಂದು ಚೂರಲ್ಲೈತೆ ನೋಡಿ, ಒಂದು ಚೂರಲ್ಲಿರೋದು ಅದು. ಅದಾದ್ರೆ ತಕ್ಕಂತ ಕೆಳಗಡೆ, ಕೆಳಗಡೆಯಿಂದ ತಕ್ಕಂತಂದ್ರೆ ಮುಗೀತು, ಎಲ್ಲ ನೀರೆಲ್ಲ ಇಲ್ಲ ಅವು. ಸರಿ, ನಾನು ಈಗ ನೋಡಿದ್ನಲ್ಲ, ಅದು ಹೋಗಿಲ್ವಲ್ಲ ಅಂದರೆ ಇದು ಅಷ್ಟೇ. ಬನ್ನಿ ಗಾಯ್ಸ್, ಕಾಯಿ ಅಡ್ಡಾಡೋಣ, ಕಾಯಿ ಕಾರ್ಯಾಚರಣೆ ಮಾಡೋಣ. ಸೊ ನೋಡೋಣ ಯಾವ ಎಷ್ಟೆಷ್ಟು ಬಿದ್ದವೆ ಅಂತ. ಬೆಳಿಗ್ಗೆ ನೋಡಿ ಗಾಯ್ಸ್ ಹೆಂಗಾಗಿದೆ. ನಿನ್ನೆ ಮಳೆ ಬಂದಾಯ್ತವ, ಬಿಟ್ಟು ಬಂತು ಗೈಸ್. ನಿನ್ನೆ ಮಳೆ ಬಿಟ್ಟು ಬಂತು, ಜಾಸ್ತಿ ಜೋರಾಗೂ ಬರಲಿಲ್ಲ, ನಿಧಾನಕ್ಕೂ ಬರಲಿಲ್ಲ, ಬಿಟ್ಟು ಬಂತು. ಬಿಡೋದು ಮತ್ತು 5 ನಿಮಿಷ ಬಿಟ್ಟು ಬರೋದು, ಬಿಡೋದು 1 ನಿಮಿಷ ಬಿಟ್ಟು ಬರೋದು, ಆ ಥರ ನಿನ್ನೆ. ಬನ್ನಿ ನೋಡೋಣ. ಕಾಯಿ 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 ಇಲ್ಲ ಅನ್ಸುತ್ತೆ ಗೈಸ್, ಐ ಡೋಂಟ್ ನೋ. ಅದು ಮಂಕಂಡು ಅಷ್ಟು ಉದ್ದ ಹೊಡಿತಾ ಇದೆ ಗೈಸ್, ಒಂದು ಕಡೆ ಕಾಯ್ತು ಅದು. ಸರಿ, ಇದೊಂದು ಮಂಕಂಡಿಲ್ಲ ಗೈಸ್, ಇಲ್ಲೆಲ್ಲ ಮಂಕಣದೈತೆ ಅದು. ಅದು ಮಂಕಂಡೆ ಅನ್ಸೋದು, 18 ಆಗಿತ್ತಲ್ಲ, ಅದೇ ಒಂಥರ ಇದು. ಅದು ಮಂಕಂಡಿದ್ರೆ ಎಲ್ಲ ಅಲ್ಲೇ ಹೋಗೋದು ನೀವು. ಕಾಯಿ ಇಲ್ಲ ಅನ್ಸುತ್ತೆ ಗೈಸ್, ಕಾಯಿ ಈಸ್ ನಾಟ್, ಕಾಯಿ ಬಿದ್ದಿಲ್ಲ ಅನ್ಸುತ್ತೆ. ಬನ್ನಿ ಈ ಕಡೆ ಹೋಗೋಣ, ಜಟ್ ಹತ್ರ. ಕಾಯಿ ಈಸ್ ನಾಟ್ ಅವೈಲೇಬಲ್. ಕಾಯಿ ಆದಿದಾರಲ್ಲೇ ಬಂದು ಬೆಳಗ್ತೀನಿ ನೋಡಿ, ಇಲ್ಲಿ ಹೊಡಿತಾ ಇದೆ, ಮಂಕಂಡೈತೆ ಒಂದು ಕಡೆ, ಕೊಲ್ಲಿಗೆ ಮಂಕಂಡೈತೆ ನೋಡಿ, ಕಡೆ ಕೊಲ್ಲಿಗೆ ಮಂಕಂಡೈತೆ. ಮತ್ತು ಪೂರ್ತಿ ನೆನೆಸ್ತೈತೆ ಗೈಸ್ ಕಡೆಯಿಂದ, ಅದಕ್ಕೆ ಕೊಡಬೇಕು. ಹೊಡಿತಾ ಇದ್ದಾವೆ ಎಲ್ಲ. ಆ ಕಡೆಗೆ ಇನ್ನೂ 2 ಹಾಕ್ಬೋದು ಗೈಸ್, ಅಷ್ಟೊಂದು ಐತೆ ನೀರು, ಆರಾಮಾಗಿ ಹೊಡಿತಾವೆ. ಕಡೆಗೆ ಇನ್ನೂ 2 ಹಾಕಿದ್ರೆ ಕಡೆಗೆ ಇನ್ನೂ 2 ಹಾಕಬೇಕು, ಚೆನ್ನಾಗಿ ಹೊಡಿತಾವೆ. ಇನ್ನೂ 2 ಹಾಕಿ. ಲೂಸ್ ಆಗಿದೆ ಗೈಸ್, ಅದೆಲ್ಲ ನೀರು ಹೋಗ್ತಾಯಿದೆ ನೋಡಿ. ಅದು ಪ್ಲಾಸ್ಟಿಕ್ ಹಾಕಿದ್ದೀವಲ್ಲ, ಅಲ್ಲಿ ತೋರಿಸ್ತೀನಿ ಬನ್ನಿ, ಅಲ್ಲಿಗೆ ಹೋಗಿ. ಪ್ಲಾಸ್ಟಿಕ್ ಹಾಕಿದ್ದೀವಲ್ಲ, ಅಲ್ಲೇ ಸ್ವಲ್ಪ ಇದಾಗಿ ನೀರು ಹೋಗ್ತಾಯಿದೆ, ಲೀಕ್ ಆಗ್ತಾಯಿದೆ ನೀರು, ವಾಟರ್ ಲೀಕ್ ಆಗ್ತೈತೆ ಗೈಸ್, ವಾಟರ್ ಲೀಕ್. ವಾಟರ್ ನಿಂಬೆಹಣ್ಣು ಬಿಟ್ಟಿಲ್ಲ, ಕಾಯಾಗಿದೆ ನೋಡಿ, ನಿಂಬೆಹಣ್ಣು ಬಿಟ್ಟಿಲ್ಲ, ಕಾಯಾಗಿದೆ. ಕಾಣ್ತಾ ಇದೆಯಾ? ಹಾಂ, ಕಾಣ್ತಾ ಐತೆ, ನಿಂಬೆಹಣ್ಣು ಬಿಟ್ಟಿಲ್ಲ. ಅಲ್ಲಿ ತನಕ ಹೊಡಿತಾ ಇದೆ, ಕ್ಲಿಯರ್ ಮಾಡ್ತಾ ಇದೆ. ಹೊರಗೆ ನೀರು ಹೋಗ್ತಾ ಇದೆ, ಅಡಿ ಟೈಟ್ ಮಾಡಬೇಕು, ಸ್ಪಾನರ್ ತಗೊಂಡು. ಎಲ್ಲ ಟೈಟ್ ಮಾಡಿದೆ, ಅದೊಂದು ಟೈಟ್ ಮಾಡಿದೆ. ಸೊ ಆ ಕಡೆಗೆ ಇನ್ನೊಂದು 2 ಹಾಕಿರೆ ಮುಗಿದೇ ಹೋಯ್ತು ಗೈಸ್, ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ. ಜೆಟ್ ತಗೊಬರ್ಬೇಕು ಎಲ್ಲ, ಅದು ಒಂದು ವೆಲ್ಡಿಂಗ್ ಮಾಡಿಸ್ಬೇಕು. ಒಂದು ಚೆನ್ನಾಗೈತೆ, ಬಟ್ ಅದು ಹೊಲ್ದತ್ತು, ಇನ್ನೊಂದು ಹೊಲ್ದ್ರ ಹತ್ರ ಐತೆ ಅಷ್ಟೇ. ಕಾಯೇನಿಲ್ಲ ಗೈಸ್, ಏನು ಮಾಡೋದು ಹೇಳಿ.
ಸೀಬೆಹಣ್ಣು ಕಾಯ ಇದ್ದಾವೆ ಇನ್ನು. ಸೊ ನೋಡಿ ಇಲ್ಲಿ ತನಕ ಹೊಡೆದೈತೆ. ಓ ಸ್ಪೈಡರ್ ನೋಡಿ ಗೈಸ್ ಇಲ್ಲಿ. ಹೋಯ್ತು. ನೋಡಿ ಇಲ್ಲಿ ಕಾಣ್ತಾ ಇದೆಯಾ? ಈ ಶೆಟ್ ಇಲ್ಲೇ ಕಾಣ್ತಾ ಇದೆಯಾ ಗೈಸ್? ಸ್ಪೈಡರ್ ನೋಡಿ ಗೈಸ್ ಹೆಂಗೈತೆ. ಅಲ್ಲಿಂದ ಕಟ್ಟಿರೋದು, ಈ ಮರದಿಂದ ಅಲ್ಲಿ ಗಿಡ ಹತ್ರ ಕಟ್ಟಿರೋದು. ಇಲ್ಲಿ ತನಕ ಹೊಡ್ತಿದ್ದೆ ಗೈಸ್, ಕಡಿ ತೋರಿಸ್ತೀನಿ. ಇಲ್ಲಿ ತನಕ ಹೊಡೆದೈತೆ. ಇಲ್ಲಿ ನೆಂದೈತೆ ನೋಡಿ, ಕಾಣಿಸ್ತಾ ಇದೆಯಾ? ಮೊಬೈಲಲ್ಲಿ ಕಾಣಿಸೋದಂತೆ, ಅಲ್ಲಿ ಜೆಟ್ ಬರುತ್ತಲ್ಲ ನೋಡಿ. ಇಲ್ಲಿ ತನಕ ಹೊಡೆದಿದ್ದೆ. ಇಲ್ಲಿ ಇಲ್ಲೇ ಒಂದು ಜೆಟ್ಟಾ, ಇಲ್ಲಿಗೊಂದು ಜೆಟ್ಟು, 2 ಪೈಪ್ ಹಾಕಿದ್ರೆ ಮುಗ್ದೋಯ್ತು ಗೈಸ್. ಪೂರ್ತಿ ಕ್ಲಿಯರ್ ಆಗ್ಬಿಡುತ್ತೆ. ಇಷ್ಟು 2 ಜೆಟ್ ಹಾಕಿದ್ರೆ ಕ್ಲಿಯರ್ ಆಗ್ಬಿಡುತ್ತೆ ಪೂರ್ತಿ. ನೋಡಿ ಹೆಂಗೆ ಹೊಡಿತೈತೆ. ಮಂಕಂಡೆ ಹೊಡಿತೈತೆ ಅದು, ಅದನ್ನ ಅಂತದ್ದು. ಆದರೂ ಕ್ಲಿಯರ್ ಮಾಡ್ತೈತೆ ಗೈಸ್, ಪೂರ್ತಿ ಕ್ಲಿಯರ್ ಮಾಡ್ತಾಯಿದೆ. ಇನ್ನು 2 ಜೆಟ್ ಹಾಕ್ಬಿಟ್ರೆ ಮುಗ್ದೋಯ್ತು ಗೈಸ್. ಸೊ ಪೈಪ್ ಇರೋದು 2, ಇನ್ನೊಂದು ಪೈಪ್ ತಗೊಂಬಿಟ್ರೆ ಮುಗ್ದೋಯ್ತು. ಅಷ್ಟಕ್ಕೂ ಹಾಕ್ಬೋದು. ಇಲ್ಲಿ ಬೇಕಾ. ಸೊ ಬನ್ನಿ ಗೈಸ್ ಹೋಗೋ ನಮ್ಮ ಮನೆಗೆ ಹೋಗ್ಬಿಟ್ಟು ದನಗಳು ಇಟ್ಕೊಂಡು ಹೋಗ್ಬೇಕು. ಎಲ್ಲ ಕೆಲಸ ಇದೆ. ಸೊ ಇದು ಹೊಡಿಲಿ. ಕರೆಂಟ್ ಇನ್ನೂ 9 ಗಂಟೆಗೆ ಹೋಗುತ್ತೆ ಅನ್ಸುತ್ತೆ, 9 ಇಲ್ಲ 10 ಅನಿಸುತ್ತೆ. ಸೊ ಹೋಗೋಣ ಬನ್ನಿ ಮನೆಗೆ. ಸೊ ಈಗ ಇದಕ್ಕೂ ಮತ್ತೆ ಈಗ ಸಂಜೆ ಬರ್ತೀನಿ, ಇದಕ್ಕೂ ಮತ್ತು ಅದಕ್ಕೂ ಜೆಟ್ ಹಾಕಬೇಕು ಮೇಲ್ಗಡೆ. ಇದಕ್ಕೆ 4 ಹಾಕಿ, ಅದಕ್ಕೆ 2 ಹಾಕಿ ಸಾಕು, ಮುಗಿದೇ ಹೋಯ್ತು. ಸೊ ಇಲ್ಲೊಂದು ಕಾಯಿ ಬಿದ್ದಿತ್ತು ಗೈಸ್, ಬನ್ನಿ. ಒಂದು ಕಾಯಿ ಆದರೂ ಬಿದ್ದಿದೆ. ನಮ್ಮ ಕಷ್ಟ ಕೇಳ್ಕೊಂಡು ಒಂದು ಕಾಯಾರು ಬಿದ್ದಿದೆ. ಒಂದು ಕಾಯಿನೂ ಇಲ್ಲ ಅಂತ ಹೋಗ್ತಾ ಇದ್ದೀನಿ ನಾನೀಗ. ಒಂದು ಕಾಯಾರು ಬಿದ್ದಿದೆ ಗೈಸ್, ಒಂದು ಕಾಯಿ ನೋಡಿ. ಇಲ್ಲಿ ಒಂದು ಕಾಯಿ ಬಿದ್ದಿದೆ, ಒಂದು ಕಾಯಿ ಆದರೂ ಬಿದ್ದಿದೆ. ಸೊ ಈಗ ಬಕೆಟಲ್ಲಿ ನೀರು ತುಂಬಿಸಿಡ್ಬೇಕು ಗೈಸ್. ಯಾಕೆ ಅಂತ ಗೊತ್ತಾ? ಅವಾಗ ಜಡ್ ಜೋಡಿಸ್ತೀನಲ್ಲ, ಸೊ ಜಡ್ ಜೋಡಿಸ್ದಾಗ ಕಾಲು ತೊಗೊಳಕ್ಕೆ ನೀರಿರಲ್ಲ. ಹಂಗೆ ನೀರು ಬಿಡೋಕೆ ಬನ್ನಿ ಗೈಸ್. ನೀರು ಹಿಡ್ದಾಯ್ತು ಗೈಸ್ ಬಕೆಟಿಗೆ. ಸೊ ನೀರು ಹಿಡ್ದಾಯ್ತು. ಸೊ ಈಗ ಹೋಗಂಬ ಬನ್ನಿ ಮನೆಗೆ. ನೀರೆಲ್ಲ ಹಿಡ್ದಾಯ್ತು. ಸೊ ಹೊಡಿತಾ ಇದ್ದಾವೆ. ಕರೆಂಟ್ ಎಷ್ಟೊತ್ತಿಗೆ ಹೋಗಿ ಗೊತ್ತಿಲ್ಲ. ಸೊ ನಾವು ಮನೆಗೆ ಹೋಗಂಬನ್ನಿ. ಮನೆಗೆ ಹೋಗ್ಬಿಟ್ಟು ದನಗಳು ಹಿಡ್ಕೊಂಡು ಹೋಗ್ಬೇಕು. ಈಗ ಅಂತ ಇಲ್ಲಿ ಮುಗೀತು. ಸೊ ಇದಕ್ಕೆ ಸಂಜೆ ಜೆಟ್ ಹಾಕ್ತೀನಿ ಆಯಿತಾ? ಇದಕ್ಕೂ ಮೇಲದಕ್ಕೆ ಸಂಜೆ ಜೆಟ್ ಹಾಕ್ಬಿಟ್ಟು ಆಮೇಲೆ ನಾಡಿದ್ದು ಇದಕ್ಕೆ ಜೆಟ್ ಹಾಕ್ತೀನಿ. ಓಕೆನಾ ಗೈಸ್? ಡನ್ ಗಾಯ್ಸ್. ಸೊ ಈಗ ಅಲ್ಲಿ ಹೊಲ್ದ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ಬಿಟ್ಟು, ಮನೆಯಿಂದ ಈಗ ಬಂದಿದ್ದೀನಿ ಹೊಲ್ದ ಹತ್ರ ದನಗಳು ಹಿಡ್ಕೊಂಡು. ಮಳೆ ಬೇರೆ ಹನಿತಾ ಇದೆ, ತ್ವಾಟ ಅಂತ. ಜೋರು ಆಗಿಲ್ಲ ಇನ್ನೂ, ಮೇಲ್ಗಡೆನೇ ಇದೆಯಲ್ಲ ಮೋಡ ಹನಿತಾ ಇದೆ. ಸೊ ದನಗಳೆಲ್ಲ ಹೊಲ್ತಕ್ಕೆ ಹೊಡ್ಕೊಂಬಂದಿದ್ದೀನಿ. ಸೊ ಈಗ ಬಂದೆ ಗೈಸ್, ಎಷ್ಟು ಲೇಟ್ ಆಯಿತು, ಯಾಕೆ ಲೇಟ್ ಆಗ್ಬಿಡ್ತು. ಅವ್ನು ಬೇರೆ ಟ್ಯಾಕ್ಟ್ರಿಗೆ ಕೇಳಿದ್ರೆ ಟ್ಯಾಕ್ಟ್ರಿ ಬಿಟ್ಕೊಂಡು ಬ್ಯಾಟ್ರಿ ಸರಿ ಇರೋಲ್ಲ ಗೈಸ್ ಒಂದು, ಅದಕ್ಕೆ ಅವ್ನಿಗೆ ಏರ್ಬೇಕಾಯ್ತು ಅಂತ ಟ್ಯಾಕ್ಟ್ರಿ ಬಿಟ್ಟು ಬಂದೆ, ಟ್ರಾಲಿ ಬಿಟ್ಟು ಬಂದೆ. ಸೊ ಆಮೇಲೆ ಬಂದೆ ದನಗಳು ಇಟ್ಕೊಂಡು ಕಟ್ಟಿದ್ದೀನಿ. ಈಗ ಮೋಡದಲ್ಲಿ ಮಳೆ ಹನಿತಾ ಇದೆ. ಸೊ ಜೋರಾಗಿ ಹನಿತಾ ಇಲ್ಲ, ಒಂದು ತಕ್ಕ ಮಟ್ಟಿಗೆ ನೆನೆಯಂಗೆ ಹನಿತಾ ಇದೆ ನೋಡಿ. ಇಲ್ಲೆಲ್ಲ ಕೈ ಮೇಲೆ ನಂದಿದೆಯಲ್ಲ ಇದೆ ನೋಡಿ ಮಳೆ. ಸೊ ಹಂಗಾಗಿ ಬಂದಿದ್ದೀನಿ ಅಷ್ಟು ದನಗಳು ಕಟ್ಟಿದ್ದೀನಿ. ಈಗ ಬಂದು ಜಸ್ಟ್ ಶಬ್ದ ಕೇಳ್ತಾ ಇದೆ ಅಂತ, ಶಬ್ದ ಕೇಳ್ತಾ ಇದೆ ಗೊತ್ತಿಲ್ಲ. ಮಳೆಯಿಂದ ಹನಿತಾ ಇದೆ ಗೈಸ್. ಇನ್ನೊಂದು ದನ ಕಟ್ಟಿದ್ದೀನಿ ಗೈಸ್, ಇಲ್ಲಿಂದ ತೆಗೆದು ಆ ಕಡೆಗೆ. ಸೊ ಮೇಯ್ತಾ ಇದೆ ನೋಡಿ, ಅಂತ ದನ ಕಟ್ಟಿದ್ದೀನಿ. ಕರೆಂಟ್ ಆನ್ ಮಾಡೋಂಗಿಲ್ಲ, ಮಳೆ ಬಂದಿದೆ. ಆ ಕಡೆ ಮಳೆ ಬಂದಿದೆ ಗೈಸ್ ಚೆನ್ನಾಗಿ, ತೀರ ಏನು ಆ ಕಡೆ ಬಂದಂಗೆ ಬಂದಿಲ್ಲ. ಸೊ ಮಳೆ ಬಂದಿದೆ ಚೆನ್ನಾಗಿ.
ಸೊ ಈಗ ಅಲ್ಲಿ ಹೊಲ್ತೊಳಿಂದ ಬಂದ್ಬಿಟ್ಟು ದನಗಳು ಇಟ್ಕೊಂಡ್ಬಂದು ಮನೆ ಕಟ್ಟಿ ಈಗ ಬಂದಿದ್ದೀನಿ ಟೊಮೊಟೊ ಹಣ್ಣು ತಗೊಂಡೋಗಕ್ಕೆ ದನಗಳಿಗೆ. ಸೊ ಟೊಮೊಟೊ ಹಣ್ಣು ತಗೋಬೇಕು, ಚೀಲ ಒಳಗಡೆ ಇದೆ, ಬನ್ನಿ ಚೀಲ ತಗೊಂಬರ. ಟೊಮೊಟೊ ಹಣ್ಣು ಒಳಗಡೆ ಇದೆ, ಚೀಲಗಳಿಲ್ಲದೆ ನೋಡಿ ಎಷ್ಟಿದೆ. ಇದು ಒಂದು ಸ್ವಲ್ಪ ಹಾಕ್ಲಣ, ಮತ್ತು ಇನ್ನೆಷ್ಟಿದ್ದಾವೆ ಇಲ್ಲಿ ಚೆನ್ನಾಗಿರೋ ಹಣ್ಣಿದ್ದಾವೆ, ಇಲ್ಲಿ ಕೆಟ್ಟೋಗಿರೋ ಹಣ್ಣು ಇತ್ತು. ಇವನ್ನ ಹಾಕ್ಕೊಂಡು ಅಲ್ಲಿ ಹೊರಗಡೆ ಇದ್ದವಲ್ಲ ಅವನ್ನ ಹಾಕ್ಕೋಬೇಕು. ಚೀಲಕ್ಕೆ ಸುರ್ಕೊಂಡಾಯ್ತು 2 ಚೀಲಕ್ಕೆ. ಸೊ ಇಲ್ಲಿ ನೋಡಿ 2 ಚೀಲಕ್ಕೆ ಸುರ್ಕೊಂಡಿದ್ದೀನಿ. ಈಗ ಗಾಡಿ ಮ್ಯಾಗೆ ಇಟ್ಕೋಬೇಕು, ಕಟ್ಕೋಬೇಕು ಗೈಸ್. ನೋಡಿ ಈಗ ಬಿಸಿಲಿಂಗ್ ಬೀಳ್ತಾಯಿದೆ, ಗಾಡಿ ಇಟ್ಕೊಂಡಾಯ್ತು. ಸೊ ಈಗ ಹೋಗ್ಬೇಕು ಮನೆಗೆ. ಈ ಸಣ್ಣ ಸೈಟ್ ಆಗ್ತಾಯಿದೆ, ಆಯಿತು. ಹಕ್ಕಿಗಳು ನೋಡಿ ಹೆಂಗೆ ಕೂಗ್ತಾಯಿದೆ. ಇನ್ನು 3 ಕ್ರೇಟ್ ಇದ್ದಾವೆ ಗೈಸ್, ಇನ್ನು 3 ಕ್ರೇಟ್ ಇದ್ದಾವೆ. ಸೊ ನಾಳೆ ತಗೊಂಡೋಗೋಣ. ಸೊ ಈಗ ಸದ್ಯಕ್ಕೆ ಗಾಡೀಲಿ 2 ಚೀಲ ತಗೊಂಡೋಗಿದ್ದೆ. ಗಾಳಿ ಚೆನ್ನಾಗಿ ಬೀಸ್ತಾಯಿದೆ, ಮಾತ್ರ ಮಳೆ ಮಾತ್ರ ಬೆಳಿಲಾಗುತ್ತೆ. ಮೋಡ ಆಯಿತು ಮಳೆ ಬರ್ತಾಯಿಲ್ಲ, ಮೋಡ ಆಯಿತು ಮಳೆ ಬರೋಲ್ಲ, ಮೋಡ ಆಯಿತು ಮಳೆ ಬರೋಲ್ಲ. ಮೋಡ ಆಗುತ್ತೆ ಗೈಸ್, ಈ ಥರ ಮೋಡ ಆಗುತ್ತೆ ಬಂದ್ಬಿಟ್ಟು ಸೀದಾ ಹಿಂಗೆ ಹೋಗ್ಬಿಡುತ್ತೆ ಗಾಳಿ ಬೀಸ್ತಾಕ. ಏನು ಮಾಡೋದು ಹೇಳಿ. ಸೊ ಈಗ ಮನೆ ಹೋಗ್ಬೇಕು, ಹೋಗೋಣ ಬನ್ನಿ. ಕೀ ಆನ್ ಮಾಡ್ಕೊಂಡು ಮೋಡ ಆಗುತ್ತೆ ಮಳೆ ಬರೋಲ್ಲ ಗೈಸ್. ಏನು ಮಾಡೋದು, ಮೋಡ ಆಗಿರುತ್ತೆ ಇಲ್ಲಿ, ಬಟ್ ಗಾಳಿ ಬಂದು ಗಾಳಿ ಬೀಸ್ದಾಗ ದೂರ ಹೋಗ್ಬಿಡುತ್ತೆ. ಏನು ಮಾಡೋದು ಹೇಳಿ.